ಮದುವೆ ಹೆಸರಲ್ಲಿ ಹಣ ಪಡೆದು ವಂಚಿಸ್ತಾ ಇದ್ದಾರೆ ದಂಪತಿ. ಪೋಷಕರೇ ಮಗನನ್ನ ಬಳಸಿಕೊಂಡು ಹಣವನ್ನ ಮಾಡೋ ಪ್ಲಾನ್ಗೆ ಬಿದ್ದುಬಿಟ್ಟಿದ್ದಾರೆ. ಮಗನ ಮದುವೆ ಮಾಡಬೇಕು, ಮದುವೆ ಹೆಸರಲ್ಲಿ ಈಗ ದೋಖ. ಯಾರು? ಅಪ್ಪ ಅಮ್ಮ. ಮಗನ ನಿಶ್ಚಿತಾರ್ಥ ಮಾಡಿಸಿ ಹಣವನ್ನು ಪಡೆದುಕೊಂಡು ವಂಚಿಸ್ತಾ ಇದ್ದಾರೆ ದಂಪತಿ. ಈ ಘಟನೆ ಬೆಳಕಿಗೆ ಬಂದಿರೋದು ಸದ್ದುಗುಂಟೆ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಮಗ ಯಾಸಿನ್ ಪಾಷನನ್ನ ಬಳಸಿಕೊಂಡು ಹಣ ಪಡೆದು ವಂಚನೆಯನ್ನ ಮಾಡ್ತಾ ಇದ್ದಾರೆ. ಹುಮೇರಾ ಬಾನು ಹಾಗೂ ಅಕ್ಬರ್ ಪಾಷಾ ಅವ್ರ ವಿರುದ್ಧ ಈಗ ಆರೋಪ ಕೇಳಿ ಬಂದಿದೆ. ಸದ್ದುಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಪ್ಪ ಅಮ್ಮನೇ ಮಗನ ಬಳಸ್ಕೊಂಡು ಮದುವೆ ಮಾಡ್ತೀವಿ ಅಂತ ಹೇಳೋದು, ನಿಶ್ಚಿತಾರ್ಥ ಮಾಡೋದು, ಹಣವನ್ನು ಇಸ್ಕೊಳ್ಳೋದು, ಅದಾದ ಮೇಲೆ ಏನಾದರೂ ಕಾರಣ ಹೇಳೋದು. ಪ್ರಾಬಬ್ಲಿ ಇದೇ ಥರ ಘಟನೆ ಇದು ಸದ್ದುಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನೋಡ್ತಾ ಇದ್ದೀವಲ್ಲ, ಇವರೇ ಆ ದಂಪತಿ ಹುಮೇರಾ ಬಾನು ಅಕ್ಬರ್ ಪಾಷಾ. ಇವ್ರ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇರೋದು. ಸದ್ದುಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಭಾವಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಅವರೇ ಹುಮೇರಾ ಬಾನು ಅಕ್ಬರ್ ಪಾಷಾ. ಸದ್ದುಗುಂಟೆ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿದ್ದಾರೆ. ಈಗ ಒಂದು ಕುಟುಂಬದವರು ಯಾಸಿನ್ ಪಾಷಾ ಅವರ ಮಗ, ಆತನ ಜೊತೆ ಮದುವೆ ಮಾಡ್ತೀವಿ ಅಂತ ಹೇಳೋದು, ನಿಶ್ಚಿತಾರ್ಥ ಮಾಡೋದು, ವ್ಯವಹಾರ ಮಾಡೋದು, ಅದು ಆದ ಬಳಿಕ ಏನಾದರೂ ಸಬೂಬು ಹೇಳಿ ಮದುವೆ ಕ್ಯಾನ್ಸಲ್ ಮಾಡೋದು. ಇದೇ ಆರೋಪ ಕೇಳಿ ಬರ್ತಾ ಇರೋದು. ಈಗ ಪೋಷಕರೇ ಮಗನನ್ನು ಬಳಸ್ಕೊಂಡು ಹಣ ಮಾಡುವಂಥ ಪ್ಲಾನ್ ಇದು. ಹುಮೇರಾ ಬಾನು ಅಕ್ಬರ್ ಪಾಷಾ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. ಆಕ್ಚುಲ್ ಆಗಿ ಪ್ರಕರಣ ಏನು ಅನ್ನೋದನ್ನ ನೋಡೋದಾದ್ರೆ, ಮಗ ಯಾಸಿನ್ ಪಾಷಾನ ಬಳಸ್ಕೊಂಡು ಹಣ ಮಾಡ್ತಿದ್ದಾರೆ ಅಪ್ಪ ಅಮ್ಮ ಹುಮೇರಾ ಬಾನು ಮತ್ತೆ ಅಕ್ಬರ್ ಪಾಷಾ. ಇವ್ರ ವಿರುದ್ಧ ಆರೋಪ. ನಗರದ BTM ಲೇಔಟ್ನ ನಿವಾಸಿ ಇವರು ಹುಮೇರಾ ಬಾನು ಅಕ್ಬರ್ ಪಾಷಾ. ಹುಮೇರಾ ಮಗನಿಗೆ ಹೆದರಿಸಿ ನಿಶ್ಚಿತಾರ್ಥ ಮಾಡಿರುವಂಥ ಆರೋಪ ಇದು. ಹುಮೇರಾ ಮಗ ಯಾಸಿನ್, ಆತನ ಪತ್ನಿ ಶಾಸಿಯಾ ಅವರಿಂದ ಈಗ ಆರೋಪ ಕೇಳಿ ಬರ್ತಾ ಇದೆ. BTM ಲೇಔಟ್ ನಿವಾಸಿ ಹುಮೇರಾ ಗಂಡನಿಗೆ ಡಿವೋರ್ಸನ್ನು ನೀಡಿದ್ರು. ಬಳಿಕ ಎರಡನೇ ಗಂಡ ಅಕ್ಬರ್ ಪಾಷಾನ ಮದುವೆಯಾಗಿದ್ರು. ಹುಮೇರಾ ಅಕ್ಬರ್ ಜೊತೆ ಮದುವೆ ಬಳಿಕ ಮ್ಯಾರೇಜ್ ಬಿಸ್ನೆಸ್ಗೆ ಕೈ ಹಾಕ್ತಾರೆ. ಮಗನನ್ನೇ ಬಳಕೆ ಮಾಡಿಕೊಂಡು ಮ್ಯಾರೇಜ್ ದೋಖ ಶುರು ಮಾಡ್ತಾರೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಮುಂಬೈ ಹಾಗೂ ಬನಶಂಕರಿನಲ್ಲಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಮಗನನ್ನೇ ಬಳಸ್ಕೊಂಡು ಅಪ್ಪ ಅಮ್ಮ ಇಬ್ಬರು ಕೂಡ ಹಣ ಮಾಡೋಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಪ್ರಕರಣ ಇದು. ಸದ್ದುಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣದ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ, ಶಾಜಿ ಏನಿದ್ದಾರೆ ಇವ್ರಿಗೆ ಹುಮೇರಾ ಬಾನು ಮತ್ತೆ ಅಕ್ಬರ್ ಪಾಷಾ ಏನಿದ್ದಾರೆ, ಇವರು ಸದ್ಗುಂಟೆ ಪಾಳ್ಯದ ನಿವಾಸಿಗಳು. ಶಾಜಿಯಾ ಪ್ರಮುಖವಾಗಿ ಬೆಂಗಳೂರಿನ BTM ಲೇಔಟ್ನ ನಿವಾಸಿ. ಇವರ ಪುತ್ರ ಅಂದ್ರೆ ಹುಮೇರಾ ಬಾನು ಮತ್ತೆ ಅಕ್ಬರ್ ಪಾಷಾ ಏನಿದ್ದಾರೆ, ಅಕ್ಬರ್ ಪಾಷಾ ಹುಮೇರಾ ಬಾನುಗೆ ಎರಡನೇ ಪತಿ. ಇವರು ತನ್ನ ಪುತ್ರ ಯಾಸಿನ್ ಏನಿದ್ದಾನೆ, ಈತನಿಗೆ ಮದುವೆಯನ್ನ ಮಾಡ್ತೀನಿ ಅಂತೇಳಿ ಬೇರೆ ಬೇರೆ ಯುವತಿಯರ ಜೊತೆ ನಿಶ್ಚಿತಾರ್ಥವನ್ನು ಮಾಡ್ತಾರೆ. ನಂತರದಲ್ಲಿ ನಿಶ್ಚಿತಾರ್ಥ ಆದಂಥ ಯುವತಿಯ ಕುಟುಂಬಸ್ಥರ ಕಡೆಯಿಂದ ಮದುವೆಗೆ ಇಂತಿಷ್ಟು ಹಣವನ್ನು ಪಡ್ಕೊಂಡು, ಅಂದರೆ ಕೆಲವರಿಂದ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ಈ ರೀತಿಯಾಗಿ ಬೇರೆ ಬೇರೆ ಹಂತದಲ್ಲಿ ಹಣವನ್ನು ಪಡ್ಕೊಂಡು ನಿಶ್ಚಿತಾರ್ಥ ಆದ ನಂತರದಲ್ಲಿ ಬೇರೆ ಬೇರೆ ಕಾರಣವನ್ನು ಕೊಟ್ಟು ಮದುವೆಯನ್ನು ಕ್ಯಾನ್ಸಲ್ ಮಾಡ್ತಿರ್ತಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂಥ ಜೊತೆಗೆ ಇದೇ ರೀತಿಯಾಗಿ ಶಾಜಿ ಏನಿದ್ದಾರೆ ಬೆಂಗಳೂರಿನ BTM ಲೇಔಟ್ನ ನಿವಾಸಿಯಾದಂಥ ಹುಡುಗಿ ಜೊತೆ ಕೂಡ ಎಂಗೇಜ್ಮೆಂಟನ್ನು ಮಾಡಿದಂಥ ನಂತರದಲ್ಲಿ ಮದುವೆಯನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಮುಂದಾಗ್ತಾರೆ. ಆಗ ಆ ಯುವತಿ ಏನಿದ್ದಾಳೆ, ಮದುವೆ ಹುಡುಗ ಯಾಸಿನ್ ಏನಿದ್ದಾನೆ, ಆತನನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಆತ ನನಗೆ ನೀವಂದ್ರೆ ಇಷ್ಟ, ಯಾವ ರೀತಿಯಾಗಿ ಇವ್ರು ಕ್ಯಾನ್ಸಲ್ ಮಾಡ್ತಿದ್ರು ಅನ್ನೋದು ಗೊತ್ತಿಲ್ಲ ಅನ್ನೋದನ್ನು ಯಾಸಿನ್ ಯುವತಿಗೆ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ನಂತರ ಯಾಸಿನ್ ಹಾಗೂ ಶಾಜಿಯಾ ಇಬ್ಬರು ಕೂಡ ಬೆಂಗಳೂರಿನಿಂದ ಹೋಗಿ ಮೈಸೂರಿನಲ್ಲಿ ಮದುವೆ ಆಗುವಂಥ ಕೆಲಸವನ್ನು ಮಾಡ್ತಾರೆ. ಮದುವೆ ಆದಂಥ ನಂತರದಲ್ಲಿ ಹುಮೇರಾ ಬಾನು ಮತ್ತು ಅಕ್ಬರ್ ಪಾಷಾ ಏನಿದ್ದಾರೆ, ಇವ್ರ ಜೊತೆ ವಾಸ್ತವ್ಯ ಹೂಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಅವರ ಅತ್ತೆ ಮತ್ತು ಮಾವ ಏನಿದ್ದಾರೆ, ಹುಮೇರಾ ಬಾನು ಮತ್ತು ಅಕ್ಬರ್ ಪಾಷಾ ಸೊಸೆಗೆ ಕಿರುಕುಳ ಕೊಟ್ಟುವಂತ ಆರೋಪ ಕೇಳಿ ಬರ್ತಿರುವಂಥದ್ದು. ಅಂದ್ರೆ ನಮ್ಮ ಒಪ್ಪಿಗೆ ಇಲ್ಲದೆ ನೀನು ಮದುವೆ ಆಗಿ ನನ್ನ ಮಗನನ್ನ ಕಟ್ಕೊಂಡ್ ಬಂದಿದ್ಯಾ, ನೀನು ನನ್ನ ಪತಿ ಜೊತೆ ಕೂಡ ಮಲಗಬೇಕು ಅನ್ನೋ ಆರೋಪನ ಮಾಡ್ತಿದ್ದಾರೆ. ಹೀಗಾಗಿ ನಾವು ಬೇರೆಡೆ ಬಂದು ವಾಸವನ್ನ ಮಾಡ್ತಿದ್ದೀವಿ, ಆದ್ರೂ ಕೂಡ ನನಗೆ ತೊಂದರೆಯನ್ನ ಕೊಡ್ತಿದ್ದಾರೆ, ಗಂಡ ಹೆಂಡತಿ ಜೊತೆಲಿ ಇರ್ಲಿಕ್ಕೆ ಬಿಡೋದಿಲ್ಲ, ಜೊತೆಗೆ ನಿಮ್ಮ ಮೇಲೆ ನಾವು ಈ ತಿಂಗಳಿಗಿಂತ ಎಷ್ಟು ಹಣವನ್ನ ಕೊಡಬೇಕು, ನನ್ನ ಮಗ ನಮಗೆ ದುಡ್ಡು ತಂದು ಕೊಡ್ತಿದ್ದ, ನೀವು ನನ್ನ ಮಗನನ್ನ ಕರ್ಕೊಂಡು ಹೋಗಿದ್ದೀರಾ ಅಂತೇಳಿ ಕಿರುಕುಳವನ್ನ ಕೊಡ್ತಿದ್ದಾರೆ. ಒಂದ್ ಕಡೆ ನನ್ನ ಗಂಡನನ್ನು ಕರ್ಕೊಂಡೋಗಿ ಬೇರೆ ಬೇರೆ ಯುವತಿಯರ ಜೊತೆ ನಿಶ್ಚಿತಾರ್ಥ ಮಾಡಿ ಹಣವನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆ ನಾವಿಬ್ಬರು ಕೂಡ ಇಷ್ಟಪಟ್ಟು ಕಾನೂನಿನ ಪ್ರಕಾರ ಮದುವೆ ಆದರೂ ಕೂಡ ನಮಗೆ ಸಂಸಾರ ಮಾಡ್ಲಿಕ್ಕೆ ಬಿಡ್ತಿಲ್ಲ, ಜೊತೆಗೆ ನಮ್ಮ ಅತ್ತೆ, ನನ್ನ ಮಾವ ಸೇರಿದಂತೆ ಕೆಲವರು ಜೊತೆಗೆ ನೀನು ಅವ್ರ ಜೊತೆಲೂ ಕೂಡ ಮಲಗಬೇಕು ಅನ್ನೋ ಒಂದು ಆರೋಪ, ಕಿರುಕುಳವನ್ನು ಕೊಡ್ತಿದ್ದಾರೆ ಅಂತ ಆರೋಪಿಸಿ ಸದ್ಯ ಸದ್ಗುಂಟೆ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಯುವತಿ ಶಾಜಿಯಾ ಹಾಗೂ ಆಕೆಯ ಪತಿ ಯಾಸಿನ್ ತಾಯಿ ಹಾಗೂ ಮಲತಂದೆ ವಿರುದ್ಧವಾಗಿ ದೂರನ್ನು ಕೊಟ್ಟಿರುವಂಥದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ.